ಸ್ಯಾಂಡಲ್ವುಡ್ ನಟಿ ರಮ್ಯಾ ಇಂದು ದಿಢೀರಂತ ಕೋರ್ಟ್ ಆವರಣದಲ್ಲಿ ಕಾಣಿಸಿಕೊಂಡ್ರು. ವಕೀಲರ ಜೊತೆಗೆ ಕಮರ್ಷಿಯಲ್ ಕೋರ್ಟ್ಗೆ ಬಂದಿದ್ದ ರಮ್ಯಾ ಕೋರ್ಟ್ಗೆ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಳಿಕ ರಮ್ಯಾ ಸಿನಿಮಾದಿಂದ ದೂರ ಉಳಿದಿದ್ದಾರೆ. ಆದರೆ ಕಳೆದ ವರ್ಷ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದಲ್ಲಿ ರಮ್ಯಾ ಅವರು ಕಾಣಿಸಿಕೊಂಡಿದ್ರು. ಈ ಸಿನಿಮಾದಲ್ಲಿ ರಮ್ಯಾ ವಿಶೇಷ ಪಾತ್ರದಲ್ಲಿ ಇರುವ ಪ್ರೋಮೋ ಸಖತ್ ವೈರಲ್ ಆಗಿತ್ತು. ಅಬ್ಬಾ ಹಾಸ್ಟೆಲ್ ಹುಡುಗರು ಮೂಲಕ ಆದ್ರೂ ರಮ್ಯಾ ಅವರನ್ನ ನಾವು ನೋಡಬಹುದು ಅಂತ ಫ್ಯಾನ್ಸ್ ಗಳು ಸಜ್ಜಾಗಿದ್ರು. ಆದ್ರೆ ಫ್ಯಾನ್ಸ್ ಗಳಿಗೆ ರಮ್ಯಾ ಶಾಕ್ ಕೊಟ್ಟಿದ್ರು. ಹಾಸ್ಟೆಲ್ ಹುಡುಗರು ಚಿತ್ರತಂಡದ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ರು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದಲ್ಲಿ ತನ್ನ ಅನುಮತಿ ಇಲ್ಲದೆ ನಾನಿರುವ ದೃಶ್ಯ ಹಾಗೂ ಫೋಟೋಗಳನ್ನ ಎಲ್ಲಾ ಕಡೆ ಬಳಸಿ ಚಿತ್ರತಂಡ ಪ್ರಚಾರ ಮಾಡ್ತಿದ್ದಾರೆ. ಕೂಡಲೇ ವಿಡಿಯೋ ಹಾಗೂ ಫೋಟೋಗಳನ್ನ ಎಲ್ಲಾ ಕಡೆ ತೆಗೆದು ಹಾಕಬೇಕು. ಈ ತಪ್ಪಿಗೆ ಪರಿಹಾರವಾಗಿ ₹1 ಕೋಟಿ ಕೊಡಬೇಕು ಅಂತ ಹಾಸ್ಟೆಲ್ ಹುಡುಗರು ಚಿತ್ರದ ನಿರ್ಮಾಪಕರಿಗೆ ಲೀಗಲ್ ನೋಟಿಸ್ ಅನ್ನ ರಮ್ಯಾ ಕಳಿಸಿದ್ರು. ಅದಲ್ಲದೆ ಚಿತ್ರದ ರಿಲೀಸ್ಗೂ ತಡೆ ನೀಡುವಂತೆ ಕೋರ್ಟ್ಗೆ ಮೊರೆ ಹೋಗಿದ್ರು ರಮ್ಯಾ. ಅದಾದ ನಂತರ ಜುಲೈ 19, 2023ರಿಂದ ಈ ಕೇಸ್ ಕೋರ್ಟ್ನಲ್ಲಿದ್ದು, ಈ ಕೇಸ್ ವಿಚಾರವಾಗಿ 2 ಬಾರಿ ವಿಚಾರಣೆಯೂ ನಡೆದಿದ್ದು, ಇಂದು ಕೋರ್ಟ್ಗೆ ದಾಖಲೆ ಸಲ್ಲಿಸುವ ಸಲುವಾಗಿ ನಟಿ ರಮ್ಯಾ ಅವರು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಳಿ ಇರುವ ವಾಣಿಜ್ಯ ಕೋರ್ಟ್ಗೆ ತಮ್ಮ ಲಾಯರ್ ಸಮೇತ ಆಗಮಿಸಿ ಕೋರ್ಟ್ಗೆ ಅಗತ್ಯವಾದಂತಹ ದಾಖಲೆ ಸಲ್ಲಿಸಿದ್ದಾರೆ. ಇನ್ನು ಕೋರ್ಟ್ನಿಂದ ಹೊರಬಂದ ನಂತರ ರಮ್ಯಾ ಅವರು ಮಾತನಾಡಿ, ಪ್ರಕರಣದ ಸಂಬಂಧ ದಾಖಲೆಗಳನ್ನ ಸಲ್ಲಿಸೋಕೆ ನಾನು ಇವತ್ತು ಕೋರ್ಟ್ಗೆ ಬಂದಿದ್ದೇನೆ. ಕೋರ್ಟ್ ಯಾವಾಗ ಹೇಳುತ್ತೆ ಆಗೆಲ್ಲ ಕೋರ್ಟ್ಗೆ ಬರ್ತೀನಿ. ಈ ಪ್ರಕರಣದಲ್ಲಿ ನನಗೆ ಗೆಲುವು ಸಿಕ್ಕೇ ಸಿಗತ್ತೆ. ಮಾರ್ಚ್ 19ಕ್ಕೆ ಮತ್ತೆ ಕೋರ್ಟ್ ಡೇಟ್ ಕೊಟ್ಟಿದೆ. ನಾನು ಮಾರ್ಚ್ 19ಕ್ಕೆ ಮತ್ತೆ ಕೋರ್ಟ್ಗೆ ಬರ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಡಿಕೆಶಿ ಹೇಳಿದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅವರು ಹೇಳಿರುವ ರೀತಿ ಕೆಲವರಿಗೆ ಬೇಜಾರಾಗಿದೆ. ಈಗಾಗಲೇ ಡಿಕೆಶಿ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ಆ ವಿಚಾರವನ್ನ ಅಲ್ಲಿಗೆ ಬಿಡೋದು ಒಳ್ಳೆಯದು. ಇನ್ನು ಫಿಲ್ಮ್ ಫೆಸ್ಟಿವಲ್ಗೆ 1 ವಾರ ಹಿಂದೆಯೇ ಆಹ್ವಾನ ನಮಗೆ ಬಂದಿದೆ. ಬೇರೆಯವರಿಗೆ ಆಹ್ವಾನ ಹೋಗಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ನಾನು ಇವತ್ತು ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೀನಿ ಅಂತ ರಮ್ಯಾ ಹೇಳಿದ್ದಾರೆ.